ಆಮೇಲೆ ನಾನು ನನ್ನ ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ. ಇಲ್ಲ ಚಂದು, ಮೊದಲು ನೀನು ಹೇಳು. ಇಲ್ಲ, ವಯಸ್ಸಿನಲ್ಲಿ ನೀನೇ ನನಗಿಂತ ದೊಡ್ಡವಳಲ್ವಾ? ಸೊ ದೊಡ್ಡವರು ಮೊದಲು, ಹಾಗಾಗಿ ನೀನೇ ಮೊದಲು ಹೇಳು. ನೋಡು ಚಂದು, ಸ್ಕೂಲಲ್ಲಿ ನಾವು ಪ್ರೇಯರ್ಗೆ ಹೇಗೆ ನಿಲ್ತಿದ್ವಿ ಹೇಳು? ಹೈಟ್ ವೈಸ್ ಅಲ್ವಾ? ಸೊ ಚಿಕ್ಕವರು ಮೊದಲು, ಹಾಗಾಗಿ ನೀನೇ ಹೇಳು ಮೊದಲು. ನೋಡು, ಪ್ರೇಯರ್ನಲ್ಲಿ ಆದರೂ ಅಷ್ಟೇ ನನ್ನ ಮುಂದೆ ನಿಲ್ತಾ ಇದ್ದಿದ್ದು ನೀನೇ ಅಲ್ವಾ? ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರೂ ನೀನೇ ಮೊದಲು ಹೇಳಬೇಕು. ನೀನೇ ಹೇಳು ಮೊದಲು. ಇಲ್ಲ ಚಂದು, ಮೊದಲು ನೀನೇ ಹೇಳು. ಹೇಳಿದ್ದು ಕೇಳುವುದಷ್ಟೇ ಚಿಕ್ಕವರ ಕೆಲಸ. ಸುಮ್ಮನೆ ನಾನು ಹೇಳಿದ್ದು ಕೇಳು. ಮೊದಲು ನಿನ್ನ ಲವ್ ಸ್ಟೋರಿ ಬಗ್ಗೆ ಹೇಳು. ಆಗಲ್ಲ ಚಂದ್ರಿ, ಮೊದಲು ನೀನೇ ಹೇಳು. ನೋ ಚಂದು, ಮೊದಲು ನೀನೇ ಹೇಳು. ಇಲ್ಲ, ನೀನು ಹೇಳು ಚಂದ್ರಿ. ಇಲ್ಲ ಚಂದು, ನೀನೇ ಹೇಳು ಮೊದಲು. ಇವರಿಬ್ಬರ ಮಾತುಗಳನ್ನು ಕೇಳಿ ಮನೆಯವರ ಕಿವಿಯಲ್ಲಿ ರಕ್ತ ಬರುವುದೊಂದೇ ಬಾಕಿ. ಅನು, ಅಯ್ಯೋ ಸಾಕು ನಿಲ್ಲಿಸ್ರೆ. ನಿಮ್ಮ ಕಿತ್ತಾಟ ನೋಡಿ ನಮ್ಮ ಕಣ್ಣು ಹೋದರೆ ನಿಮ್ಮ ಮಾತುಗಳನ್ನು ಕೇಳಿ ನಮ್ಮ ಕಿವಿಗೆ ತಮಟೆ ಒಡೆದು ಹೋಗ್ತಿದೆ. ಎಷ್ಟು ಅಂತ ಕಿತ್ತಾಡ್ತೀರಾ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಸರಿ. ಅಲ್ಲ, ಬೇರೆಯವರ ಲವ್ ಸ್ಟೋರೀಸ್ ಬಗ್ಗೆ ಹೇಳೋದಾದರೆ ನಾನು ಹೇಳ್ತೀನಿ ಅಂತ ಕಾಂಪಿಟೇಷನ್ ಮೇಲೆ ಮುಂದೆ ಬರ್ತೀರಾ? ಈಗ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ರಿ ಅಂದರೆ ನೀನು ಮೊದಲು ಹೇಳು ಅಂತಿದ್ದೀರಾ? ನೀವಿಬ್ಬರು ಹೇಳಬೇಡಿ. ಯಾರು ಹೇಳಬೇಕು ಅಂತ ನಾನು ಹೇಳ್ತೀನಿ. ಅರ್ಜುನ್ ಅಣ್ಣ, 8 ಕಾಯಿನ್ ಇದ್ದರೆ ಟಾಸ್ಕ್ ಹಾಕುವ? ಅರ್ಜುನ್, ಪುಟ್ಟ, ಏನೋ ನೀನು 500 ರೂಪಾಯಿ ಕಾಯಿನ್ ಚಲಾವಣೆ ಆಗುವ ಕಾಲದಲ್ಲಿ 8 ಕಾಯಿನ್ ಕೊಡು ಅಂತಿದ್ಯಲ್ಲೋ, ಎಲ್ಲಿಂದ ತರಲಿ ನಾನೀಗ? ಅನು, ಅಯ್ಯೋ ಅಣ್ಣ, ಯಾವುದೋ ಒಂದು ಫ್ಲೋ ಅಲ್ಲಿ 8 ಕಾಯಿನ್ ಅನ್ಸ್ಬಿಟ್ಟೆ. ನೀವು ನೋಡಿದರೆ ಅದನ್ನೇ ಇಟ್ಕೊಂಡಿದ್ದೀರಲ್ವಾ? ಎಲ್ಲ ನನ್ನ ಕರ್ಮ. ಸರಿ, ನಿಮ್ಮ ಹತ್ರ ಯಾವ ಕಾಯಿನ್ ಇದೆಯೋ ಅದೇ ಕೊಡಿ, ಮೊದಲು ಟಾಸ್ಕ್ ಹಾಕೋಣ. ಇಲ್ಲ ಅಂದರೆ ಈ ಕಪಿಗಳು ಮತ್ತೆ ನೀನು ಹೇಳು ಅಂತ ಜಗಳ ಮಾಡ್ತಾರೆ. ಸಾನು, ಪುಟ್ಟ ತಗೊಳ್ಳೋ, ಟಾಸ್ಕ್ ಹಾಕು. ಅನು, ಹೇಳ್ರಮ್ಮ, ಹೆಡ್ ಆರ್ ಟೇಲ್? ಚಂದ್ರಿಕಾ ಹೆಡ್, ಚಂದನ ಟೇಲ್. ಅನು, ಆ್ಯಂಡ್ ಇಟ್ಸ್ ಟೈಲ್. ಸೊ ಚಂದು, ಇಟ್ಸ್ ಯುವರ್ ಟರ್ನ್. ಮೊದಲು ನೀನೇ ಹೇಳಮ್ಮ. ಹೇಗೆ, ಎಲ್ಲಿಂದ ಶುರುವಾಯಿತು ನಿಮ್ಮಿಬ್ಬರ ಲವ್ ಸ್ಟೋರಿ? ನಿಮ್ಮಿಬ್ಬರಲ್ಲಿ ಮೊದಲು ಪ್ರಪೋಸ್ ಮಾಡಿದ್ದು ಯಾರು? ಈಗ ಮನೆಯವರ ಚಿತ್ತವಿಲ್ಲ ಚಂದನ ಮೇಲೆಯೇ. ಸರಿ, ನಾನೇ ಮೊದಲು ಹೇಳ್ತೀನಿ. ಇಂಜಿನಿಯರ್ ಲೈಫ್ನ ಕೊನೆಯ ಕಾಲೇಜ್ ದಿನಗಳು. ಗಗನ್ ಮತ್ತು ಅವರ ಟೀಮ್ ಒಮ್ಮೆ ನಮ್ಮ ಕಾಲೇಜಿಗೆ ಬಂದಿದ್ದರು. ಎಲ್ಲ ಹುಡುಗಿಯರಿಗೂ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಅರಿವು ಮೂಡಿಸಲು ಹಾಗೂ ಕರಾಟೆ ಹೇಳಿಕೊಡುವ ಸಲುವಾಗಿ. ನನಗೆ ಮೊದಲೇ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವರ ಕ್ಲಾಸ್ಗೆ ನಾನು ಹೋಗೋದು ಬೇಡ ಅಂತಿದ್ದೆ. ಆದರೆ ನನ್ನ ಫ್ರೆಂಡ್ ಒತ್ತಾಯ ಮಾಡಿದ್ಲು ಅಂತ ಒಮ್ಮೆ ಅವರ ಕ್ಲಾಸ್ ಅಟೆಂಡ್ ಮಾಡಿದೆ. ಏನೋ ಗೊತ್ತಿಲ್ಲ, ಗಗನ್ನನ್ನು ನೋಡಿದ ಮೊದಲ ನೋಟದಲ್ಲೇ ನನ್ನೇ ನಾನು ಮರೆತಿದ್ದೆ. ಅದೇನೋ ಸೆಳೆತ ಅವರ ಕಣ್ಣುಗಳಲ್ಲಿ. ಅವರ ಕಣ್ಣ ನೋಟಕ್ಕೆ ಕಳೆದು ಹೋದವಳು ನಾನು. ಕಷ್ಟಪಟ್ಟುಕೊಂಡು ಕ್ಲಾಸ್ಗೆ ಹೋದವಳು ನಾನು. ಆದರೆ ಅದೇ ಇಷ್ಟವಾಗಿ ಬಿಡ್ತು. ಎಲ್ಲರ ಗಮನ ಕರಾಟೆ ಕ್ಲಾಸ್ ಮೇಲಿದ್ದರೆ ನನ್ನ ಗಮನ ಮಾತ್ರ ಕರಾಟೆ ಹೇಳಿಕೊಡುತ್ತಿದ್ದ ಗುರುವಿನ ಮೇಲೆ ಇತ್ತು. ಅದು ಅವರಿಗೂ ಗೊತ್ತಿತ್ತೋ ಅಥವಾ ಗೊತ್ತಿದ್ದು ಸುಮ್ಮನೆ ಇದ್ರೋ ಗೊತ್ತಿಲ್ಲ ನನಗೆ. ಆದರೆ ನನಗಂತೂ ಅವರ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದಂತೂ ಸುಳ್ಳಲ್ಲ. ಆಮೇಲೆ ಅವರ ಕ್ಲಾಸ್ ಯಾವಾಗ ಇದ್ದರೂ ಸರಿ, ಮೊದಲು ನಾನೇ ಅಟೆಂಡ್ ಆಗ್ತಿದ್ದೆ. ಅವರ ಮೇಲೆ ಯಾರಾದರೂ ಕಣ್ಣು ಹಾಕಿದರೆ ಅಲ್ಲೇ ಅವರಿಗೆ ಸರಿಯಾಗಿ ಮಂಗಳಾರತಿ ಮಾಡಿಬಿಡ್ತಿದ್ದೆ. ಅವರು ಇದ್ದಿದ್ದು ಕೇವಲ 1 ವಾರವಷ್ಟೇ. ಅವರ ಜೊತೆ ಕಳೆದ ಪ್ರತಿ ಕ್ಷಣ ನಾನು ಬದುಕನ್ನು ಜೀವಿಸಿದ್ದೀನಿ. ಅವರು ಹೊರಟು ಹೋದ ಮೇಲೆ ತುಂಬ ಕಷ್ಟ ಆಗಿತ್ತು. ಅವರ ಜೊತೆಗಿದ್ದಷ್ಟು ಸಮಯವು ಅವರ ಸನಿಹದಲ್ಲೇ ಇದ್ದ ನನಗೆ ಅವರ ಅನುಪಸ್ಥಿತಿಯನ್ನು ಸಹಿಸಲಾಗಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರ ಸಹಾಯದಿಂದ ಹೇಗೋ ಅವರ ನಂಬರ್ ಪಡೆದು ಅವರಿಗೆ ಪ್ರತಿದಿನ ಕಾಲ್ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಗೂಬೆ ನನ್ನ ಮಗ ಒಂದೇ ಒಂದು ದಿನಾನೂ ನನ್ನ ಕಾಲ್ ಪಿಕ್ ಮಾಡಲೇ ಇಲ್ಲ. ದೆವ್ವ ಅಂಥವನು. ಆಗಿಲ್ಲ, ಎಷ್ಟು ಕೋಪ ಬರ್ತಿತ್ತು ಅಂದರೆ ಅವತ್ತಿನಾದರೂ ಇವನು ನನ್ನ ಕೈಗೆ ಸಿಕ್ಕಿದ್ರೆ ಅವತ್ತೇ ತಿಥಿ ಮಾಡಿಬಿಡ್ತಿದ್ದೆ. ಅದಾದಮೇಲೆ ಇಲ್ಲಿ ಅತ್ತಿಗೆ ನೋಡೋಕ್ಕೆ ಬಂದಾಗಲೇ ನಾನು ಇವರನ್ನು ಮತ್ತೆ ನೋಡಿದ್ದು. ನಾವೇನು ಬೇರೆ ಲವರ್ಸ್ ಥರ ಪಾರ್ಕ್ ಸುತ್ತೋದು, ಸಿನಿಮಾ ಮಾಲ್ ಅಂತ ಓಡಾಡಿದ್ದು, ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡಿರೋದು ಇಲ್ಲವೇ ಇಲ್ಲ. ಮೊನ್ನೆಯೇ ನಾನು ಮೊದಲ ಬಾರಿಗೆ ಇವರಿಗೆ ಪ್ರಪೋಸ್ ಮಾಡಿದ್ದು. ಕಂಜೂಸ್ ಅಂತಾನು ಒಂದೇ ಒಂದು ರೋಸ್ ಕೊಟ್ಟು ಕೂಡ ಪ್ರಪೋಸ್ ಮಾಡಿಲ್ಲ. ಇವನ ಮದುವೆಯಾಗಿ ಅದೇನು ಸಂಸಾರ ಮಾಡ್ತೀನೋ ಏನೋ, ಲವ್ ಆಗಿದ್ದೇನೋ ಆಯಿತು. ಯಾವುದಾದ್ರೂ ಒಳ್ಳೆಯ ಪ್ರಾಣಿ ಮೇಲೆ ಆಗೋದು ಬಿಟ್ಟು ಹೋಗಿ ಹೋಗಿ ಗೂಬೆ ಮೇಲಾಯಿತು. ಎಲ್ಲ ನನ್ನ ಕರ್ಮ. ಅಮೃತ, ಎಷ್ಟು ಕ್ಯೂಟ್ ಆಗಿದೆ ನಿಮ್ಮ ಲವ್ ಸ್ಟೋರಿ ಚಂದು. ಗ್ರೇಟ್ ನೀವಿಬ್ಬರು. ಇಷ್ಟು ವರ್ಷ ಆದರೂ ಪ್ರೀತಿನ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡು ಒಬ್ಬರಿಗೊಬ್ಬರು ಹೇಳದೆ ಪ್ರೀತಿ ಮಾಡಿದ್ರು. ಅದೆಷ್ಟು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದೀರಾ. ಕೊನೆಗೂ ನಿಮ್ಮ ಪ್ರೀತಿ ಗೆಲ್ತು. ಅಣ್ಣ ಕೂಡ ತುಂಬ ಒಳ್ಳೆಯವನು ಕಣೋ. ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನ್ನ ಅಣ್ಣ ನಿನ್ನ ಮಹಾರಾಣಿ ಥರ ನೋಡ್ಕೊಳ್ತಾನೆ. ನೀನು ಅಷ್ಟೇ.
ತುಂಬ ಒಳ್ಳೆ ಹುಡುಗಿ. ನನ್ನ ನಾದಿನಿಯೇ ನನ್ನ ಹತ್ತಿಗೆ ಆಗಿ ಬರ್ತಾ ಇರೋದಕ್ಕೆ ತುಂಬ ಖುಷಿಯಾಗ್ತಿದೆ ನನಗೆ. ಅಜ್ಜ ಅಜ್ಜಿ ಈ ವಿಷಯ ಕೇಳಿದರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಸಾನು, ನಿಜ ಅಮೃತ, ನಿನ್ನ ಮಾತು. ಪ್ರೀತಿ ಅಂದ್ರೇ ಹಾಗೆ, ಅದು ಯಾರ ಮೇಲೆ ಹೇಗೆ ಹುಟ್ಟುತ್ತೋ ಅನ್ನೋದು ಗೊತ್ತಾಗಲ್ಲ. ಒಮ್ಮೆ ನಮಗೆ ಪ್ರೀತಿ ಆಗಿದೆ, ಅದು ಕೂಡ ಟ್ರೂ ಆ್ಯಂಡ್ ಪ್ಯೂರ್ ಲವ್ ಅಂತ ಗೊತ್ತಾದರೆ ಅಲ್ಲಿಂದ ನಮ್ಮ ಲೈಫ್ ತುಂಬ ಕಲರ್ಫುಲ್ ಆಗಿಬಿಡುತ್ತೆ. ಇಬ್ಬರದು ಒಳ್ಳೆ ಜೋಡಿ. ಅನು, ಬಾವ, ಅಕ್ಕ ಏನೋ ನಿನ್ನ ಬಗ್ಗೆ ಹೇಳಿದ್ದು, ಈಗ ನಿಮ್ಮ ಸರದಿ. ನೀವು ಹೇಳಿ, ಅಕ್ಕನನ್ನು ನೋಡಿ ನಿಮಗೂ ಇದೇ ಥರ ಫೀಲ್ ಆಯ್ತು ಹೇಗೆ? ಗಗನ್, ಹೌದು ಕಣೋ, ಚಂದನಾನ ಮೊದಲ ಬಾರಿ ನೋಡಿದಾಗ ಇದೇ ಭಾವನೆ ನನ್ನಲ್ಲೂ ಮೂಡಿತು. ಯಾರಿಗೂ ಸೋಲದ ನನ್ನ ಪುಟ್ಟ ಹೃದಯ ನಿಮ್ಮ ಅಕ್ಕನಿಗೆ ಸೋತಿತ್ತು. ಕಾಲೇಜಿನಲ್ಲಿ ಇವಳನ್ನು ಫಸ್ಟ್ ಟೈಮ್ ನೋಡಿದಾಗ ಇವಳು ಹುಟ್ಟಿರೋದೇ ನನಗಾಗಿ ಅನಿಸೋಕೆ ಶುರುವಾಯಿತು. ಅದಾದಮೇಲೆ ನಾನು ಕ್ಲಾಸ್ ಹೇಳಿಕೊಡುವಾಗ ಇವಳು ನನ್ನೆತ್ತಿ ಇನ್ನೂ ಹಾಗೆ ನೋಡ್ತಾ ಇದ್ದಾಗ ಒಂದು ಸಣ್ಣ ಡೌಟ್ ಬಂದಿತ್ತು. ಇವಳಿಗೆ ಕೂಡ ನನಗನಿಸಿದ ಹಾಗೆ ಅನಿಸುತ್ತಿದೆ ಅಂತ. ಆದರೆ ನಾನು ಅದರ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಂಡಿರಲಿಲ್ಲ. ಯಾವಾಗ ಒಂದು ವಾರದ ಟ್ರೈನಿಂಗ್ ಮುಗಿಸಿ ನಾನು ಪುಣೆಗೆ ವಾಪಸ್ ಹೋದೋ ಆಗಲೇ ನನಗೂ ಗೊತ್ತಾಗಿದ್ದು, ನನ್ನ ಹೃದಯ ನನಗೆ ಹೇಳದೆ ಕೇಳದೆ ಇವಳ ಹಿಂದೆ ಹೋಗಿದೆ ಅಂತ. ಚಂದು ಥರ ನಾನು ಕೂಡ ಅವಳ ನಂಬರ್ ಕಲೆಕ್ಟ್ ಮಾಡಿಕೊಂಡಿದ್ದೆ, ಬೇಕಾಗುತ್ತೆ ಅಂತ. ಅದು ಕೊನೆಗೂ ಉಪಯೋಗಕ್ಕೆ ಬಂತು. ಯಾವಾಗ ಚಂದು ತಾನಾಗೆ ನನಗೆ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ಲೋ ಆಗ ನನಗೆ ಪಕ್ಕಾ ಆಗಿತ್ತು ಚಂದು ಕೂಡ ನಾನು ಲವ್ ಮಾಡ್ತಿದ್ದಾಳೆ ಅಂತ. ಪಾಪ, ಅವಳು ನನಗೆ ಡೈಲಿ ಕಾಲ್ ಮಾಡೋಳು, ಆದರೆ ನನಗೆ ಪಿಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಾದಮೇಲೆ ಪ್ರದೀಪ್ ಸಿಂಹ ವಿಷಯದಲ್ಲಿ ತಲೆ ಕೆಡಿಸಿಕೊಂಡಿದ್ದ ನನಗೆ ಇದರ ಕಡೆ ಗಮನ ಹರಿಸಲಾಗದೇ ಇಲ್ಲ. ಚಂದು ಕೂಡ ಅಷ್ಟರಲ್ಲಾಗಲೇ ನನಗೆ ಕಾಲ್ ಮಾಡೋದನ್ನು ಸ್ಟಾಪ್ ಮಾಡಿದ್ಲು. ಬಹುಶಃ ಅವಳಿಗೂ ನನ್ನ ಮೇಲೆ ಕೋಪ ಬಂದಿರಬಹುದು. ಹೇಗಾದರೂ ಒಮ್ಮೆ ಭೇಟಿ ಮಾಡಿ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಬೇಕು ಅಂತ ಡಿಸೈಡ್ ಮಾಡಿದೆ. ಆದರೆ ನನ್ನ ಅದೃಷ್ಟನೋ ಏನೋ, ಅಮೃತನ ನೋಡೋಣ ನೆಪದಲ್ಲಿ ಮತ್ತೆ ಚಂದನಾನ ನೋಡೋ ಥರ ಆಯಿತು. ಆದರೂ ಒಂದು ಭಯ ಇದ್ದೇ ಇತ್ತು, ಅಕಸ್ಮಾತ್ ಚಂದು ಒಪ್ಪದೆ ಹೋದರೆ ಅಂತ. ಅದಕ್ಕೆ ಇಲ್ಲಿಗೆ ಬಂದ ಮೇಲೂ ಅವಳಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡೆ. ಆದರೆ ಚಂದೂನೇ ಬಂದು ಪ್ರಪೋಸ್ ಮಾಡಿದಾಗ ನಾನಾಗೇ ಇರಲಿಲ್ಲ. ನನಗೆ ಎಷ್ಟು ಖುಷಿಯಾಗಿತ್ತು ಅನ್ನೋದನ್ನು ಕೂಡ ಹೇಳೋಕೆ ಆಗಲ್ಲ. ಆದರೆ ಈಗ ಅನಿಸ್ತಿದೆ, ಮುಖ ನೋಡಿ ಹುಡುಗಿ ತುಂಬ ಸೈಲೆಂಟ್ ಅಂದ್ಕೊಂಡೆ. ನಾನೇನಾದರೂ ಮೋಸ ಹೋದ್ನಾ ಅಂತ. ಮುಂಚೆನೇ ಇವಳು ಇಷ್ಟೊಂದು ಬಜಾರಿ ಅನ್ನೋದು ಗೊತ್ತಾಗಿದ್ದಿದ್ರೆ ಇವಳನ್ನು ಲವ್ ಮಾಡ್ತಾನೆ ಇರಲಿಲ್ಲ. ಆದರೆ ಈಗ ಏನು ಮಾಡುವ ಹಾಗಿಲ್ಲ. ಪಾಲಿಗೆ ಬಂದಿದೆ ಪಂಚಾಮೃತ ಅಂದ್ಕೊಂಡು ಜೀವನ ನಡೆಸಬೇಕು. ಎಲ್ಲ ಹಣೆ ಬರಹ. ಎಂದವನ ಮಾತುಗಳನ್ನು ಕೇಳಿ ಮನೆಯವರೆಲ್ಲರೂ ನಗುತ್ತಿದ್ದರೆ ಚಂದು ಕಣ್ಣಿನಲ್ಲಿ ಸುಟ್ಟು ಬಿಡುವಂತೆ ಅವನನ್ನು ಗುರಾಯಿಸುತ್ತಿದ್ದಳು. ವಿಕ್ರಮ್, ಬಾವಾ, ಈಗಲೂ ಕಾಲ ಏನೂ ಮಿಂಚಿಲ್ಲ, ಯೋಚನೆ ಮಾಡಿ ಹೇಳಿ. ಬೇಕಾದರೆ ಒಳ್ಳೆ ಹುಡುಗಿಯನ್ನು ಹುಡುಕಿ ನಾನೇ ನಿಮಗೆ ಮದುವೆ ಮಾಡ್ತೀನಿ. ಗೊತ್ತಿದ್ದು ಯಾಕೆ ಈ ಬಜಾರಿನ ಮದುವೆ ಆಗ್ತೀರಾ ಹೇಳಿ? ಚಂದು, ಅಣ್ಣ ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ಹತ್ತಿಗೆಗೆ ಹುಟ್ಟೋ ನನ್ನ ಹಳಿಯನಿಗೆ ಹೇಳಿ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗುತ್ತೆ, ಹುಷಾರು. ವಿಕ್ರಮ್, ಹೋಗೇ ಕಂಡಿದ್ದೀನಿ. ನನ್ನ ಮಗ ಯಾವತ್ತಿದ್ರೂ ನನ್ನ ಮಾತನ್ನೇ ಕೇಳೋದು. ಚಂದು, ಹೋಗೋ. ನಿನ್ನ ನಮ್ಮ ಅತ್ತಿಗೆ ಒಪ್ಪಿಕೊಂಡು ಮದುವೆ ಆಗಿರೋದೇ ಹೆಚ್ಚು, ಅಂಥದ್ರಲ್ಲಿ ಬಂದ್ಬಿಟ್ಟ ಇವರಿಗೆ ಬೇರೆ ಹುಡುಗಿ ಹುಡುಕೋಕೆ. ಅಲ್ಲ, ನೀವೇನು ನಿಮ್ಮ ಮೂತಿಗೆ ನನಗಿಂತ ಒಳ್ಳೆ ಹುಡುಗಿ ಬೇಕಿತ್ತಾ ಅಂತ ಆಸೆ ಎಲ್ಲ ಇಟ್ಕೊಬೇಡಿ ಆಯಿತಾ? ನೀವು ಯಾವತ್ತಿದ್ರೂ ನನ್ನ ಸ್ವತ್ತು. ಅಂತಹ ನಿಮ್ಮನ್ನು ನೋಡಿದ ಮೊದಲ ದಿನಾನೇ ಫಿಕ್ಸ್ ಆಗಿದ್ದೀನಿ ನಾನು. ಅಪ್ಪಿತಪ್ಪಿ ಬೇರೆ ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ರೋ ಅವತ್ತೇ ನನ್ನ ಮತ್ತೊಂದು ರೂಪ ತೋರಿಸ್ಬೇಕಾಗುತ್ತೆ, ಹುಷಾರು. ಅವಳ ಮಾತುಗಳಿಗೆ ಬೆವರಿದ್ದಂತೆ ನಟಿಸಿದಾಗ ಗಗನ್, ಅಯ್ಯೋ ನನ್ನ ಮುದ್ದು ಪೆದ್ದು ಹರಗಿಣಿ, ಕನಸಿನಲ್ಲಿ ಮಾತ್ರ ಅಲ್ಲ ಹಗಲಿನಲ್ಲೂ ನಾನು ಬೇರೆ ಹುಡುಗಿ ಬಗ್ಗೆ ಯೋಚಿಸಲ್ಲ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಜನ್ಮದಲ್ಲಿಯೂ ನೀನೇ ನನ್ನ ಹೆಂಡತಿ ಎಂದವ ಅವಳ ಹೆಗಲು ಬಳಸಿದ. ಚಂದು ವಿಕ್ರಮ್ ಕಡೆ ನೋಡಿ ಹೆಂಗೆ ನನ್ನ ಗಂಡ ಅಂತ ಹುಬ್ಬು ಹಾರಿಸಿದಳು. ಗಗನ್ ಎದೆಗೊರಗಿದಳು. ಮನೆಯವರೆಲ್ಲರೂ ಖುಷಿಯಿಂದ ಜೋರಾಗಿ ಚಪ್ಪಾಳೆ ತಟ್ಟಿದರು. ಅನು, ಸೋ ಕ್ಯೂಟ್ ಬಾವ, ನೀವಂತೂ ಇಂತೂ ನಮ್ಮ ಬಜಾರಿನ ನಿಮಗೆ ಗಂಟು ಬಿದ್ಲು. ಆ ದೇವರು ನಿಮಗೆ ಅವಳ ಕಾಟವನ್ನು ಸಹಿಸಿಕೊಂಡು ಹೋಗುವ ಶಕ್ತಿ ನೀಡಲಿ. ಚಂದ್ರಿ, ಇಟ್ಸ್ ಯುವರ್ ಟರ್ನ್. ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗು. ಸರಿ, ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಎಲ್ಲರೂ ನಿಮ್ಮ ತಲೆ ಕೂದಲಿನಲ್ಲಿ ಕಟ್ಟಿರುವ ಜೇಡರ ಬಲೆಯನ್ನು ನೋಡಿ ಎಂದವಳ ಮಾತಿಗೆ ಒಂದು ಕ್ಷಣ ಎಲ್ಲರೂ ತಲೆ ಕೂದಲಿನಲ್ಲಿ ಕೈಯಾಡಿಸಿದರು. ಪಾಪ. ನಂತರ ಅವಳ ಮಾತಿಗೆ ಅರ್ಥವಾಗುತ್ತಿದ್ದಂತೆ ಅವಳ ತಲೆಗೆ ಮುಟುಕಿದ ಅರ್ಜುನ್, ತರ್ಲೆ ತಮಾಷೆ ಸಾಕು, ಮೊದಲು ಬಾವ ಹೇಗೆ ಹಳ್ಳಕ್ಕೆ ಬಿದ್ದರು ಅಂತ ಹೇಳು ಮೊದಲು ಎಂದವ. ನಡೆ ಒಂದು ಲುಕ್ ಕೊಟ್ಟವಳು
ಅಂದು ಮೊದಲ ಬಾರಿಗೆ ತಾನು ನವೀನನ್ನು ಭೇಟಿ ಮಾಡಿದ ದಿನವನ್ನು ನೆನಪಿಸಿಕೊಂಡಳು. ಅಂದು ಕಾಲೇಜಿನ ಮೊದಲ ದಿನ. ಚಂದ್ರಿಕಾಗೆ ಬೇರೆ ಅಮೇರಿಕ ಎನ್ನುವುದು ಹೊಸ ಜಾಗ. ಚಂದು ಅದಾಗಲೇ ಕಾಲೇಜಿಗೆ ಹೊರಟು ಹೋಗಿದ್ದಳು. ಪಾಪ ಚಂದ್ರಿಕಾ ತನ್ನ ಗಾಡಿ ತಗೊಂಡು ಗೂಗಲ್ ಮ್ಯಾಪ್ ಸಹಾಯದಿಂದ ಹೇಗೋ ಹೋಗ್ತಾ ಇದ್ಲು. ಮೊದಲೇ ಟೈಮ್ ಬೇರೆ ಆಗಿದೆ ಅಂತ ಸ್ಪೀಡಾಗಿ ಹೋಗ್ತಾ ಇದ್ದವಳು ಎದುರಿಗೆ ಬರ್ತಾ ಕಾರಿಗೆ ಗುದ್ದೆ ಬಿಟ್ಟಿದ್ದಳು. ಪಾಪ ತಪ್ಪು ಇವಳದ್ದೇ ಆಗಿದ್ರು. ಕಾರಿನಲ್ಲಿ ಹೊರಗೆ ಬಂದು, ಆರ್ ಯು ಓಕೆ ಮ್ಯಾಮ್? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬೈ ಮಿಸ್ಟೇಕ್ ಇಟ್ಸ್ ವಾಸ್ ಹ್ಯಾಪೆಂಡ್. ಐ ಆಮ್ ಸೋ ಸಾರಿ. ಲೆಟ್ಸ್ ಕಮ್ ವಿತ್ ಮೀ, ವಿಲ್ ಗೋ ಟು ದ ಹಾಸ್ಪಿಟಲ್ ಎಂದು ಮುಗ್ಧವಾಗಿ ಮಾತನಾಡುತ್ತಿದ್ದ ಹುಡುಗನ ಗುಳಿಗೆನ್ನೆಗೆ ಸೋತು ಹೋದವಳು ಅವನನ್ನೇ ನೋಡುತ್ತಾ ಮೈ ಮರೆತಿದ್ದಳು. ಕನಸಿನ ಲೋಕದಲ್ಲಿ ಅಕ್ಕಿಯಂತೆ ಹಾರಾಡುತ್ತಿದ್ದವಳನ್ನು ವಾಸ್ತವಕ್ಕೆ ತರಲು ಮತ್ತೆ ಅವನು ಮಾತನಾಡಿದ. ಮ್ಯಾಮ್, ಆರ್ ಯು ಓಕೆ? ಆಲ್ ರೈಟ್ ಎಂದವನ ಮಾತಿಗೆ ವಾಸ್ತವಕ್ಕೆ ಬಂದವಳಿಗೆ ಈ ಕ್ಷಣ ಹೀಗೆ ನಿಲ್ಲಬಾರದೆ ಎನಿಸಿದರೂ ಟೈಮ್ ನೋಡಿಕೊಂಡವಳು. ಅದಾಗಲೇ ಕಾಲೇಜಿಗೆ ಟೈಮ್ ಆಗಿದ್ದರಿಂದ, ಏ ಅಮೂಲ್ ಬೇಬಿ, ಇಟ್ಸ್ ಆಲ್ರೆಡಿ ಗೆಟ್ಟಿಂಗ್ ಲೇಟ್. ಮೊದಲು ನನ್ನ ಕಾಲೇಜಿಗೆ ಬಿಡು ಎಂದವಳು ಕಾಲೇಜ್ ಅಡ್ರೆಸ್ ಅವನಿಗೆ ಕೊಟ್ಟು ಸೀಟಿಗೊರಗಿ ಅವನನ್ನೇ ನೋಡುತ್ತಾ ಕುಳಿತು ಬಿಟ್ಟವಳಿಗೆ ಕಾಲೇಜ್ ಬಂದಿದ್ದು ಸಹ ತಿಳಿಯಲೇ ಇಲ್ಲ. ಪಾಪ ಅವನೇ ಮೇಡಮ್ ಕಾಲೇಜ್ ಬಂತು ಎಂದಾಗ ಅವನಡೆ ನೋಡಿದವಳು ಪಟ್ಟಂತ ಅವನ ಕೆನ್ನೆಗೆ ಮುತ್ತಿಟ್ಟು, ಹೇ ಅಮೂಲ್ ಬೇಬಿ, ಟುಡೇ ಅನ್ವರ್ಡ್ ಯು ಆರ್ ಬಿಲಾಂಗ್ಸ್ ಟು ಮೀ ಓನ್ಲಿ. ನನ್ನ ಬಿಟ್ಟು ಉಳಿದವರೆಲ್ಲರೂ ನಿಂಗೆ ಅಕ್ಕ ತಂಗಿ ಸಮಾನ. ಈ ಜನ್ಮ ಮಾತ್ರ ಅಲ್ಲ, ಎಲ್ಲ ಜನ್ಮದಲ್ಲಿಯೂ ನಾನೇ ನಿನ್ನ ಹೆಂಡತಿ, ಗೊತ್ತಾಯ್ತಾ ಎಂದವಳು ಅವನ ಮೊಬೈಲ್ ತಗೊಂಡು ತನ್ನ ನಂಬರ್ ಸೇವ್ ಮಾಡಿ ಅವನ ಮೊಬೈಲ್ನಿಂದ ತನ್ನ ನಂಬರ್ಗೆ ಕಾಲ್ ಮಾಡಿಕೊಂಡವಳು ಅವನ ನಂಬರನ್ನು ಅಮೂಲ್ ಬೇಬಿ ಅಂತಲೇ ಸೇವ್ ಮಾಡಿದಳು. ಪಾಪ ನವೀನ್ಗೆ ಅಲ್ಲೇನು ನಡೆಯಿತು ಅನ್ನೋದನ್ನು ತನ್ನ ಮೆದುಳಿಗೆ ತಲುಪಿಸುವಷ್ಟರಲ್ಲಿ ಅವಳು ಅವನಿಗೆ ಮುತ್ತು ಕೊಟ್ಟು ಓಡಿ ಹೋಗಿದ್ದಳು. ಅವಳ ವರಸೆಗೆ ನಕ್ಕವ ಅವಳು ಮುತ್ತು ಕೊಟ್ಟರೆ ಕೆನ್ನೆಯನ್ನು ಸವರುತ್ತಾ, ಮರಿ ರಾಕ್ಷಸಿ ಎಂದುಕೊಂಡವ ಅಲ್ಲಿಂದ ಆಸ್ಪತ್ರೆ ಕಡೆ ನಡೆದ. ಪುಣ್ಯಕ್ಕೆ ಅವಳ ಕಾಲೇಜ್ ಪಕ್ಕವೇ ಇವನ ಆಸ್ಪತ್ರೆ ಇದ್ದಿದ್ದರಿಂದ ಪ್ರೇಮಿಗಳಿಬ್ಬರ ಭೇಟಿಗೆ ಹೆಚ್ಚಿನ ತೊಂದರೆಯಾಗಿರಲಿಲ್ಲ. ಇಲ್ಲೂ ಅಷ್ಟೇ, ಮೊದಲು ಪ್ರಪೋಸ್ ಮಾಡಿದ್ದು ನಮ್ಮ ಚಂದ್ರಿಕಾನೆ. ಅದು ಅಮಾಯಕ ಹುಡುಗನ ಕೆನ್ನೆಗೆ ಅವನು ಪರ್ಮಿಷನ್ ಇಲ್ಲದೆ ಮುದ್ದು ಕೊಟ್ಟು. ಇದು ನಮ್ಮ ಲವ್ ಸ್ಟೋರಿ. ವಿನೋದ್, ನವೀನ್, ನಿಜ ಹೇಳಿ, ನೀವು ಇವಳು ಇಷ್ಟ ಆದ್ಲು ಅಂತ ಲವ್ ಮಾಡಿದ್ದ ಅಥವಾ ಅವಳಿಗೆ ಹೆದರಿ ಮೊದಲು ಭಯಕ್ಕೆ ಅಂತಾನೆ ಅಂದ್ಕೊಳ್ಳಿ. ಆದರೆ ನಂತರ ಅವಳ ನಿಷ್ಕಲ್ಮಶ ಮನಸ್ಸಿಗೆ ಸೋತಿದ್ದು ನಾನು. ಹೊರಗೆ ಬಜಾರಿ ಅನಿಸಿದ್ರು ಮಗು ಮನಸ್ಸು ಅವಳದ್ದು. ಅದಕ್ಕೆ ತುಂಬ ಇಷ್ಟ ಆಗಿಬಿಟ್ಲು ರಾಕ್ಷಸಿ. ಹೇ ತಗಡು, ನಾನು ರಾಕ್ಷಸಿ ಆದರೆ ನೀನು ಬ್ರಹ್ಮ ರಾಕ್ಷಸ. ಚಿರು, ನವೀನ್, ಯಾವುದಕ್ಕೂ ಇನ್ನೊಂದು ಸಲ ಯೋಚನೆ ಮಾಡಿ. ಈ ರಾಕ್ಷಸಿ ನಿಮ್ಮ ಸಂತೆಯಲ್ಲಿ ಹರಾಜಾಕಿದ್ರೂ ಹಾಕ್ತಾಳೆ. ತೊಂದರೆ ಇಲ್ಲ ಚಿರು, ಈ ಜನ್ಮಕ್ಕೆ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗಿದ್ದೀನಿ. ಅವಳು ಏನೇ ಮಾಡಿದರೂ ಓಕೆ. ಅವಳ ಪ್ರತಿ ನಡೆಯೂ ನನಗಿಷ್ಟವೇ ಎಂದವನ ಹೆಗಲು ಬಳಸಿದ್ದವಳು ಮತ್ತೊಮ್ಮೆ ಲವ್ ಯು ಅಮೂಲ್ ಬೇಬಿ ಎಂದು ಅವನಿಗಷ್ಟೇ ಕೇಳುವಂತೆ ಪಿಸು ನುಡಿದವಳು. ಮನೆಯವರತ್ತ ನೋಡಿದಳು. ಅವರೆಲ್ಲರೂ ಗುಡ್ ಸೆಲೆಕ್ಷನ್ ಎಂದು ಕಣ್ಣಿನಲ್ಲಿಯೇ ಹೇಳಿದಾಗ ಇಬ್ಬರಿಗೂ ಏನೋ ಸಮಾಧಾನ. ಚಂದ್ರಿ ಮತ್ತು ಚಂದು, ಈಗ ನಾವಿಬ್ರು ನಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿದ್ದಾಯ್ತು ಅಲ್ವಾ? ಈಗ ಹೇಳಿ, ವಿಡಿಯೋ ಮಾಡಿದ್ದು ಯಾರು ಅಂತ. ಚಂದು, ಇಟ್ಸ್ ಮೀ. ಚಂದು, ಚಂದ್ರಿ, ಯೂ? ಅನು, ಕೋಪ ಮಾಡ್ಕೊಂಬೇಡಿ ಸಿಸ್ಟರ್, ನನ್ನ ಲೈನ್ ಕ್ಲಿಯರ್ ಆಗಬೇಕಿತ್ತು ಅಲ್ವಾ? ಸೊ ಮನೆಯವರು ಎಲ್ಲರೂ ಒಟ್ಟಿಗೆ ಅಂದರೆ ವಾಟ್ ಯು ಮೀನ್ ಇಮ್ ಇನ್ ಲವ್? ಕಾಲ ಯಾರ ಅಪ್ಪಣೆಗೂ ಕಾಯದೆ ತನ್ನಷ್ಟಕ್ಕೆ ತಾನು ವೇಗವಾಗಿ ಓಡುತ್ತಿತ್ತು. ಚಿರು ಮತ್ತು ಸಾನು ಕರ್ತವ್ಯದ ಕರೆಗೆ ಹೋಗುಟ್ಟು ಪಯಣ ಬೆಳೆಸಿ 6 ತಿಂಗಳ ಕಳೆದಿತ್ತು. ಚಂದ್ರಿಕಾ ಮತ್ತು ಚಂದನ ತಮ್ಮದೇ ಕಂಪನಿಯ ಮತ್ತೊಂದು ಬ್ರಾಂಚಿನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ಅವರ ಪ್ರೀತಿಯು ಯಾವ ಅಡೆತಡೆ ಇಲ್ಲದೆ ಸಾಗುತ್ತಿತ್ತು. ನವೀನ್ ಅವರ ಫ್ಯಾಮಿಲಿ ಕೂಡ ಇಂಡಿಯಾಗೆ ಬಂದು ಇಲ್ಲೇ ಸೆಟಲ್ ಆಗಿತ್ತು. ಗಗನ್ ವಾಪಸ್ಸು ಪುಣೆಗೆ ಹೋಗಿದ್ದ. ಸ್ಫೂರ್ತಿ ಎಂದಿನಂತೆ ಕಂಪನಿಗೆ ಹೋಗಲು ಪ್ರಾರಂಭಿಸಿದಳು. ಅನು ಓದಿನತ್ತ ಗಮನ ಹರಿಸಿದ್ದಳು. ಈಗ ಅವಳು ತನ್ನ ಅಕ್ಕ ಮತ್ತು ಭಾವನ ಪ್ರೇಯಸಿಗೆ ತೊಂದರೆ ಪಡಿಸಬಾರದು ಎಂದು ತನ್ನ ವಾಸ್ತವ್ಯವನ್ನು ಪೀಜಿಗೆ ಬದಲಾಯಿಸಿದಳು. ಪ್ರತಿ ಭಾನುವಾರ ತಪ್ಪದೆ ಅಕ್ಕ ಭಾವನ ಮನೆಗೆ ಬರುತ್ತಿದ್ದಳು. ಹಿರಿಯರೆಲ್ಲರೂ ಮಕ್ಕಳಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ನಿರಾಳರಾಗಿದ್ದರು. ಈಗಂತೂ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. 9 ತಿಂಗಳ ತುಂಬು ಗರ್ಭಿಣಿಯಾಗಿದ್ದ ನಯನ ಮತ್ತು ಅಮೃತಾಗೆ ಅಂದು ಅದ್ಧೂರಿಯಾಗಿ ಸೀಮಂತ ಕಾರ್ಯಕ್ರಮವನ್ನು
ಏರ್ಪಡಿಸಲಾಗಿತ್ತು. ಮುದ್ದು ಅತ್ತಿಗೆಯರಿಬ್ಬರ ಸೀಮಂತಕ್ಕೆ ಬಂದಿದ್ದ ಸಾನು ಕುರಿತು ಮನೆಯವರೆಲ್ಲರೂ, ನೀನು ಆದಷ್ಟು ಬೇಗ ನಮಗೆ ಪುಟಾಣಿ ಸಾನು ಅಥವಾ ಚಿರುನ ಕೊಟ್ಟು ಬಿಡು ಎಂದವರ ಮಾತಿಗೆ ಹುಡುಗಿ ನಾಚುಕೆಯಿಂದ ಕೆಂಪು ಕೆಂಪಾಗಿ ಬಿಟ್ಟಿದ್ದಳು. ಹಸಿರು ಬಣ್ಣದ ಸೀರೆಯುಟ್ಟಿದ್ದ ತುಂಬು ಗರ್ಭಿಣಿಯರಿಬ್ಬರನ್ನು ನೋಡುವುದೇ ಬಲು ಚಂದ. ಅರ್ಜುನ್ ಹಾಗೂ ವಿಕ್ರಮ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹೊಸ ಜವಾಬ್ದಾರಿಯನ್ನುರಲು ಇಬ್ಬರು ಸಿದ್ಧರಾಗಿದ್ದರು. ಆದಷ್ಟು ಹೆಚ್ಚಿನ ಸಮಯವನ್ನು ತಮ್ಮ ತಮ್ಮ ಮನದರಸಿಯರಿಗೆ ಮೀಸಲಿಡುತ್ತಿದ್ದರು. ಸೀಮಂತಕ್ಕೆ ಅಮೃತ ಅಜ್ಜ ಅಜ್ಜಿ ಕೂಡ ಬಂದಿದ್ದರು. ಅಂದೇ ಪುಟ್ಟದಾಗಿ ಚಂದ್ರಿಕಾ ಮತ್ತೆ ನವೀನ್ ಹಾಗೂ ಗಗನ್ ಮತ್ತೆ ಚಂದನ ನಿಶ್ಚಿತಾರ್ಥವನ್ನು ಮಾಡಿ ಮುಗಿಸಿದರು. ಆ ಒಂದೇ ದಿನವೇ ಗಗನ್ಗೆ ಸದಾ ನೆನಪಿನಲ್ಲಿ ಉಳಿಯುವಂಥ 2 ವಿಶೇಷತೆಗಳು ಜರುಗಿದ್ದವು. ಒಂದು ಅವನ ಪ್ರೀತಿಯ ತಂಗಿ ಸೀಮಂತ, ಮತ್ತೊಂದು ಅವನಿಷ್ಟಪಟ್ಟ ಹುಡುಗಿಯ ಜೊತೆ ನಿಶ್ಚಿತಾರ್ಥ. ಮೊದಲು ಎಲ್ಲರ ಸಮ್ಮುಖದಲ್ಲಿ 4 ಎಂಗೇಜ್ಮೆಂಟ್ ರಿಂಗ್ ಬದಲಾಯಿಸಿಕೊಂಡರೆ ನಂತರ ನಯನ ಮತ್ತು ಅಮೃತಾಗೆ ಸೀಮಂತವನ್ನು ಮಾಡಲಾಯಿತು. ಖುಷಿಯಲ್ಲಿದ್ದ ಮನೆಯವರೆಲ್ಲರೂ ಅನುಗೆ ಈಗಲಾದರೂ ನಿನ್ನ ಹುಡುಗ ಯಾರು ಅಂತ ಹೇಳು, ಇವರ ಜೊತೆ ನಿನ್ನ ಮದುವೆ ಕೂಡ ಮಾಡಿಬಿಡ್ತೀವಿ ಎಂದವರ ಮಾತಿಗೆ ಜೋರಾಗಿ ನಗಲಾರಂಭಿಸಿದ ಅನು, ಅಯ್ಯೋ ಅವತ್ತು ನಾನೇನೋ ಸುಮ್ಮನೆ ತಮಾಷೆಗೆ ಹೇಳಿದ್ರೆ ನೀವೆಲ್ಲ ಅದನ್ನು ನಿಜ ಅಂತ ನಂಬಿದ್ದೀರಾ? ಅಯ್ಯೋ ಆ ಥರ ಏನಿಲ್ಲ. ನಾನು ಜೀವನದಲ್ಲಿ ಇನ್ನೂ ಸಾಧಿಸಬೇಕಾಗಿರೋದು ತುಂಬ ಇದೆ. ಅಲ್ಲದೆ ಇನ್ನೂ ನನ್ನ ಎಜುಕೇಷನ್ ಕೂಡ ಮುಗಿದಿಲ್ಲ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನನ್ನು ಸಹಿಸಿಕೊಂಡು ಹೋಗುವ ಪ್ರಾಣಿ ಇನ್ನೂ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಅವನು ನನ್ನ ಕಣ್ಣಿಗೆ ಬಿದ್ದ ದಿನ ನಾನೇ ಬಂದು ಹೇಳ್ತೀನಿ, ಆಯಿತಾ? ಅಲ್ಲಿಯವರೆಗೂ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಎಂದವಳ ಮಾತಿಗೆ ನಕ್ಕವರು ಮತ್ತೆ ತಮ್ಮ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಸೀಮಂತದ ಕಾರ್ಯಗಳೆಲ್ಲವೂ ಮುಗಿಯುತ್ತಿದ್ದಂತೆಯೇ ಸುಸ್ತಾಗಿದ್ದ ತಮ್ಮ ಸೊಸೆಯರನ್ನು ನೋಡಿದ ಸರಸ್ವತಿಯವರು ಅರ್ಜುನ್ ಮತ್ತು ವಿಕ್ರಮ್ಗೆ ಜೋಪಾನವಾಗಿ ಅವರಿಬ್ಬರನ್ನು ಕರೆದುಕೊಂಡು ಹೋಗುವಂತೆ ಸೂಚಿಸಿದರು. ಅದೇ ಅವಕಾಶಕ್ಕಾಗಿ ಕಾಯುತ್ತಿದ್ದವರಂತೆ ಇಬ್ಬರು ಕೂಡ ತಮ್ಮ ತಮ್ಮ ಮನದರಸಿಯರನ್ನು ಒತ್ತುಕೊಂಡೇ ಹೋಗಿದ್ದರು. ಅವರ ರೀತಿಗೆ ಮನೆಯವರು ನಕ್ಕರೆ ಹುಡುಗಿಯರಿಬ್ಬರು ನಾಚಿಕೆಯಿಂದ ತಮ್ಮ ಮುಖವನ್ನು ಮುಚ್ಚಿಕೊಂಡರು. ಅರ್ಜುನ್ ನಯನ, ಅರ್ಜುನ್, ನೀವು ಮಾಡಿದ್ದು ಒಂದು ಚೂರು ಸರಿಯಿಲ್ಲ. ಅರೆ, ಈಗ ಅಂತಹ ತಪ್ಪು ನಾನೇನು ಮಾಡಿದೆ ಅಂತ ನೀನು ಹೀಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯಾ? ಪಾಪ ಸಾಹೇಬ್ರಿಗೆ ತಾವು ಏನು ಮಾಡಿದ್ರಿ ಅನ್ನೋದು ಕೂಡ ನೆನಪಿಲ್ವಾ? ಅಯ್ಯೋ ದೇವ್ರೇ, ನಿಂಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಅಂತ ಕೊಡೋದೇನೋ ಕೊಟ್ಟೆ. ಒಳ್ಳೆ ಬುದ್ಧಿವಂತ ಗಂಡನನ್ನು ಕೊಡೋದು ಬಿಟ್ಟು ಒಳ್ಳೆ ಮರೆಗುಳಿ ಸಾಲದು ಅಂತ ಎಲ್ಲರ ಮುಂದೆ ನಾನು ಹಣೆ ಚಚ್ಚಿಕೊಳ್ಳುವ ಹಾಗೆ ಮಾಡೋ ತರಲೆ ತುಂಟ ಹುಡುಗನನ್ನು ಗಂಡನಾಗಿ ಕೊಟ್ಟಿದ್ದೀಯಲ್ಲ ದೇವ್ರೆ, ಇದು ನಿಂಗೆ ನ್ಯಾಯ ಅನಿಸುತ್ತಾ ಹೇಳು? ಎಲ್ಲ ಮೋಸ, ಬರೀ ಮೋಸ. ಮೋಸನೂ ಇಲ್ಲ, ಯಾವ ಸಮೋಸನೂ ಇಲ್ಲ. ಮುಂಚೆ ನಾನು 1000 ಮಾತಾಡಿದರೂ ಒಂದೇ ಒಂದು ಪದ ಮಾತಾಡ್ತಿರ್ತಿಲ್ಲ ನೀನು. ಈಗ ನಾನು ಒಂದೇ ಒಂದು ಮಾತಾಡಿದರೂ 1000 ಮಾತಾಡೋ ಥರ ಆಗಿದ್ದೀಯ. ಎಲ್ಲ ಆ ಬಜಾರಿಗಳ ಸಹವಾಸ ದೋಷ ನೋಡು. ಇನ್ಮೇಲೆ ಆ ಬಜಾರಿಗಳಿಂದ ಆದಷ್ಟು ಸ್ವಲ್ಪ ದೂರನೇ ಇರು. ಮೊದಲೇ ತರಲೆಗಳು, ಆಮೇಲೆ ಕೋತಿ ತಾನು ಕೆಡೋದಲ್ಲದೆ ವನನ್ನೆಲ್ಲ ಕೆಡಿಸಿತು ಅನ್ನೋ ಹಾಗೆ ನಿಂಗೂ ಅವರ ಕೋತಿ ಬುದ್ಧಿ ಕಲಿಸಿಬಿಡ್ತಾರೆ ಎಂದವನ ಮಾತು ಮುಗಿಯುವ ವೇಳೆಗೆ ಅವನ ಇಷ್ಟೊತ್ತು ಗುಣಗಾನ ಮಾಡುತ್ತಿದ್ದ ಬಜಾರಿಗಳು ದುರ್ಗಿ ಅವತಾರ ತಾಳಿ ಅವನ ಮುಂದೆ ಪ್ರತ್ಯಕ್ಷರಾಗಿದ್ದರು. ಇವನು ಅವರತ್ತ ನೋಡುತ್ತಾ ಪೆಚ್ಚು ಪೆಚ್ಚಾಗಿ ನಗುತ್ತಾ ಅಲ್ಲಿಂದ ಕಾಲ್ ಕೀಳಲು ಪ್ರಯತ್ನಿಸುವ ಮೊದಲೇ ಅವರ ಬಂದಿಯಾಗಿದ್ದ. ಮೊದಲ ಬಜಾರಿಗಳು ಕೇಳಬೇಕಾ? ಅದರಲ್ಲೂ ನಮ್ಮ ಚಂದು ಬೇರೆ ಕರಾಟೆಪಟು. ಸಿಕ್ಕಿದ್ದೆ ಚಾನ್ಸ್ ಅಂತ ದಿಂಬಿನಿಂದ ಅವನಿಗೆ ಸರಿಯಾಗಿ ಒಡೆದು ತಮ್ಮ ಇಷ್ಟು ದಿನದ ಕೋಪವನ್ನು ಒಂದೇ ಸಲ ತೀರಿಸಿಕೊಂಡಿದ್ದರು. ಅರ್ಜುನ್ ನಯನಾಳತ್ತ ನೋಡುತ್ತಾ, ನೀನಾದರೂ ಇವರ ಕೈಯಿಂದ ಬಿಡಿಸಮ್ಮ ಎಂದು ಕಣ್ಣಿನಲ್ಲೇ ಬೇಡಿಕೊಂಡನಾದರೂ ನಯನ ಮಾತ್ರ ನಗುವುದರಲ್ಲೇ ಮಗ್ನಳಾಗಿದ್ದಳು. ಪಾಪ ಅರ್ಜುನ್ ಮೈ ಕೈ ಮುಟ್ಟಿ ನೋಡಿಕೊಳ್ಳುತ್ತಾ ಅಮ್ಮ ನೋವು ಎನ್ನುತ್ತಿದ್ದರೆ ಅವರುಗಳು ಅವನ ಅವಸ್ಥೆ ನೋಡಿ ಜೋರಾಗಿ ನಗುತ್ತಿದ್ದರು.
ಅಯ್ಯೋ ರಾಕ್ಷಸಿರ, ಅಣ್ಣ ಅಂತಾನು ನೋಡದೆ ಹಿಂಗ ಹೊಡೆಯೋದು, ಪಾಪಿಗಳು ನೀವೆಲ್ಲ. ನನ್ನ ಪುಟಾಣಿ ಬರಲಿ, ಆಗ ಇದೆ ನಿಮಗೆ, ಅವಳೇ ಸರಿ ನಿಮಗೆಲ್ಲ. ಹಲೋ ಡಿಯರ್ ಬ್ರದರ್, ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಮತ್ತೆ ಏನಾದರೂ ಹೀಗೆ ನಮ್ಮ ಗುಣಗಾನ ಮಾಡೋದು ನಮ್ಮ ಕಿವಿಗೆ ಬೀಳಬೇಕು ಆಗಿದೆ. ನಿಮಗೆ ಪೂರ್ತಿ ಪಿಕ್ಚರ್ ತೋರಿಸ್ಬೇಕಾಗುತ್ತದೆ, ಹುಷಾರ್ ಎಂದವರು. ಅತ್ತಿಗೆ, ನೀವು ಜೋಪಾನ, ಆದಷ್ಟು ಈ ಕಾಡು ಪಾಪನಿಂದ ದೂರನೇ ಇರಿ, ಅದೇ ನಿಮಗೆ ಮತ್ತೆ ಹುಟ್ಟೋ ಮಗುವಿನ ಒಳ್ಳೆಯದು ಎಂದವರು. ಅತ್ತಿಗೆ, ನೀವು ಜೋಪಾನ, ಆದಷ್ಟು ಈ ಕಾಡು ಪಾಪನಿಂದ ದೂರನೇ ಇರಿ, ಆದರೆ ನಿಮಗೆ ಮತ್ತೆ ಹುಟ್ಟೋ ಮಗುವಿಗೆ ಒಳ್ಳೆಯದು ಎಂದವರು ಅರ್ಜುನ್ನನ್ನು ಅಣಕಿಸಿ ಹೊರನಡೆದರು. ಇತ್ತ ಅವರುಗಳ ತರ್ಲೆ ಮಾತುಗಳನ್ನು ಕೇಳಿ ಒಂದೇ ಸಮನೆ ಹೊಟ್ಟೆ ಹಿಡಿದುಕೊಂಡು ನಗುತ್ತಿದ್ದ ನಯನ ಹೆರಿಗೆ ನೋವು ಕಾಣಿಸಿಕೊಂಡಿತು. ಗಾಬರಿಯಲ್ಲಿ ಅರ್ಜುನ್ ಜೋರಾಗಿ ಕೂಗಿಕೊಂಡಿದ್ದ. ಅವನ ಕೂಗಿಗೆ ಎಲ್ಲರೂ ಓಡಿ ಬಂದಿದ್ದರು. ಸಾನು ಅರ್ಜುನ್ಗೆ ನಯನಾನು ಕರೆದುಕೊಂಡು ಬರುವಂತೆ ತಿಳಿಸಿ ಚಿರು ಜೊತೆ ಅದೇ ಕಾರಿನಲ್ಲಿ ಆಸ್ಪತ್ರೆಯತ್ತ ಧಾವಿಸಿದರೆ, ಅವರ ತಂದೆ ತಾಯಿ ಮತ್ತೊಂದು ಕಾರಿನಲ್ಲಿ ಅವರನ್ನು ಹಿಂಬಾಲಿಸಿದರು. ಉಳಿದವರು ತಾಯಿ ಮತ್ತು ಮಗು ಕ್ಷೇಮವಾಗಿರಲೆಂದು ಪ್ರಾರ್ಥಿಸುತ್ತಿದ್ದರು. ವಿಕ್ರಮ್ ಅಮೃತ ಎಷ್ಟೇ ಬೇಡವೆಂದರೂ ಕೇಳದೆ ಗೌರಿಯವರು ತಮಗೆ ತಮ್ಮ ಅತ್ತೆಯ ಕಡೆಯಿಂದ ಬಳುವಳಿಯಾಗಿ ಬಂದಿದ್ದ ಅಷ್ಟು ಒಡವೆಗಳನ್ನು ತಮ್ಮ ಸೊಸೆಗೆ ತೊಡಿಸಿ ಕಣ್ಣು ತುಂಬಿಕೊಂಡಿದ್ದರು. ಸೀಮಂತದ ಕಾರ್ಯಗಳೆಲ್ಲವೂ ಮುಗಿಯುವುದರೊಳಗಾಗಿ ಸುಸ್ತಾಗಿ ಹೋಗಿದ್ದಳು. ತುಸು ಭಾರವಿದ್ದ ಒಡವೆಗಳನ್ನು ತೆಗೆಯಲು ಪ್ರಯಾಸ ಪಡುತ್ತಿದ್ದವಳ ಬಳಿ ಬಂದ ವಿಕ್ರಮ್ ತಾನೇ ಜೋಪಾನವಾಗಿ ಒಂದೊಂದೇ ಒಡವೆಗಳನ್ನು ತೆಗೆಯಲು ಅವಳಿಗೆ ಸಹಾಯ ಮಾಡಿದ. ನಂತರ ಬಟ್ಟೆ ಬದಲಾಯಿಸಿ ಬಂದವಳು ತನ್ನ ಗಂಡನ ಎದೆಗೊರಗಿದಳು. ಸ್ವಲ್ಪ ಎನಿಸಿದವಳಿಗೆ, ಬಂಗಾರಿ, ಯಾಕೋ ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದಾರೆ, ಆದರೆ ನೀನು ಮಾತ್ರ ಬೇಸರ ಮಾಡ್ಕೊಂಡಿದ್ದೀಯಾ, ಯಾಕೋ ಯಾರಾದರೂ ಏನಾದರೂ ಅಂದ್ರ? ಗಾಬರಿಯಿಂದಲೇ ಪ್ರಶ್ನಿಸಿದ. ಇಲ್ಲ ವಿಕ್ರಮ್, ಆ ಥರ ಏನೂ ಇಲ್ಲ. ಚಿಕ್ಕವಳಿದ್ದಾಗಿನಿಂದಲೂ ತಂದೆ ತಾಯಿಯ ಪ್ರೀತಿ ಕಾಣದವಳಿಗೆ ತಂದೆ ತಾಯಿ ಪ್ರೀತಿ ಕೊಡೋಕೆ ಅಂತಾನೆ ಆ ದೇವರು ನನಗೆ ಒಬ್ಬರಲ್ಲ ಇಬ್ಬರಲ್ಲ ಅಂತ 6 ಜನ ಅಪ್ಪ ಅಮ್ಮಂದಿರನ್ನು ಕೊಟ್ಟಿದ್ದಾನೆ. ಇನ್ನು ಅವರೆಲ್ಲರೂ ನಾನು ಏನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಿ ನನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿ ಮಾಡುವ ಅಣ್ಣ ಮತ್ತು ಗಂಡನನ್ನು ಕೊಟ್ಟಿದ್ದಾನೆ. ಆಗಿದ್ದು ನಾನೇಕೆ ಬೇಸರ ಮಾಡಿಕೊಳ್ಳಲಿ ಹೇಳು? ಸುಮ್ಮನೆ ನೀವು ಏನೇನೋ ಯೋಚನೆ ಮಾಡಬೇಡಿ. ಸ್ವಲ್ಪ ಸುಸ್ತಷ್ಟೆ. ಸ್ವಲ್ಪ ಹೊತ್ತು ಮಲಗಿದರೆ ಎಲ್ಲ ಸರಿ ಹೋಗುತ್ತೆ. ಹೌದು, ನಾಯಿನ ಅಕ್ಕನ ಕರ್ಕೊಂಡು ಆಸ್ಪತ್ರೆ ರೀಚ್ ಆದ್ರಂತ? ಆನ್ ದಿ ವೇ ಇದ್ದಾರೆ ಕಣೋ, ಇನ್ನೇನು ರೀಚ್ ಆಗಬಹುದು. ಏನೂ ತೊಂದರೆ ಆಗದಿದ್ರೆ ಅಷ್ಟೇ ಸಾಕು ವಿಕ್ರಮ್. ಯಾಕೋ ಸ್ವಲ್ಪ ಭಯ ಆಗಿದೆ. ಏನೂ ಆಗಲ್ಲ ಕಣೋ, ಭಯ ಯಾಕೆ ಹೇಳು? ನಿನ್ನ ಜೊತೆ ನಾನಿದ್ದೇನೆ, ಮನೆಯವರೆಲ್ಲ ಇದ್ದಾರೆ. ಬಂಗಾರಿ, ನಿಜ ಹೇಳು, ಏನಾಯಿತು ಅಂತ? ಯಾಕೋ ನೀನು ನಾರ್ಮಲ್ ಆಗಿದ್ದೀಯಾ ಅಂತ ನನಗೆ ಅನಿಸುತ್ತಿಲ್ಲ. ಯಾಕೋ ನನ್ನ ಹತ್ರನೂ ಏನು ಅಂತ ಹೇಳಬಾರ್ದಾ? ಏನಿಲ್ಲ ವಿಕ್ರಮ್, ಯಾಕೋ ಅಪ್ಪ ತುಂಬ ನೆನಪಾಗ್ತಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಿಗೂ ತಮ್ಮ ಮೊದಲ ಬಾಣಂತನ ತವರು ಮನೆಯಲ್ಲಿ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ನನಗೆ ಅದೃಷ್ಟ ಇಲ್ಲ. ಆ ದೇವರು ನನ್ನಿಂದ ಅಮ್ಮನನ್ನು ಕಿತ್ತುಕೊಂಡು ತಾಯಿ ಪ್ರೀತಿಯಿಂದ ವಂಚಿತಳಾಗೋ ಹಾಗೆ ಮಾಡಿದ. ಸಾಲದು ಅಂತ ಅಪ್ಪ ಇದ್ದರೂ ಅಪ್ಪನ ಪ್ರೀತಿ ಸಿಗದಿದ್ದ ಹಾಗೆ ಮಾಡ್ದ. ಒಂದೇ ಒಂದು ಸಲ ಅಪ್ಪನ ಮಡಿಲಿನಲ್ಲಿ ಮಲಗಬೇಕು, ಅವರ ಬಾಯಿಂದ ಒಂದೇ ಒಂದು ಸಲ ಮಗಳೇ ಅಂತ ಕರೆಸಿಕೊಳ್ಳಬೇಕು ಅಂತ ತುಂಬ ಆಸೆ ಆಗ್ತಿದೆ ವಿಕ್ರಮ್. ಆದರೆ ನನ್ನಂಥ ಪಾಪಿಗೆ ಆ ಅದೃಷ್ಟ ಎಲ್ಲಿದೆ ಹೇಳಿ? ಅಪ್ಪ ಕೆಟ್ಟವರೇ ಇರಬಹುದು, ಅವರು ತಪ್ಪೇ ಮಾಡಿರಬಹುದು, ಆದರೆ ಅಪ್ಪ ಅಪ್ಪನೇ ಅಲ್ವಾ? ಬಹುಶಃ ಅವರು ಈಗ ಇದ್ದಿದ್ರೆ ಇಷ್ಟೊತ್ತಿಗೆ ಬದಲಾಗ್ತಿದ್ರು ಅನಿಸುತ್ತೆ, ನನ್ನ ಮಗಳು ಅಂತ ಒಪ್ಪಿಕೊಳ್ಳುತ್ತಿದ್ರು ಅನಿಸುತ್ತೆ. ಆದರೆ ಈಗ ಅವರೇ ಇಲ್ಲವಲ್ಲ. ನಾನು ಮಾಡಿದ ತಪ್ಪಾದರೂ ಏನು ವಿಕ್ರಮ್? ಯಾಕೆ ಯಾವಾಗಲೂ ನನಗೆ ಈ ಥರ ಆಗುತ್ತೆ? ನನಗೆ ತುಂಬ ಭಯ ಆಗ್ತಿದೆ ವಿಕ್ರಮ್. ನಾನು ಯಾರ ಜೊತೆ ಇದ್ದರೂ ಅವರಿಗೆ ಒಳ್ಳೆಯದಾಗಲ್ಲ. ನಾನು ಕಾಲಿಟ್ಟ ಕಡೆಯಲ್ಲಿ ಎಲ್ಲ ಬರೀ ಕೆಟ್ಟದ್ದೇ ಆಗಿದೆ. ಈ ಕುಟುಂಬವನ್ನೇ ನೋಡು. ನಾನು ಈ ಮನೆಗೆ ಬರುವ ಮೊದಲು ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದರು, ಆದರೆ ನಾನು ಕಾಲಿಟ್ಟಿದ್ದೇ ಇಟ್ಟಿದ್ದು
ಸಂತೋಷವೆಲ್ಲ ಮಾಯವಾಗಿ ಮನೆಯವರು ನೋವು ಅನುಭವಿಸುವಂತಾಯಿತು. ಆದರೂ ಈ ಮನೆಯವರು ತುಂಬ ಒಳ್ಳೆಯವರು ವಿಕ್ರಮ್. ತಮಗೆ ವಿಷ ಹಾಕಲು ಬಂದವಳಿಗೆ ಅಮೃತವನ್ನೇ ನೀಡಿದರು. ಈ ಮನೆಯವರ ಪ್ರೀತಿಗೆ ನಾನು ಎಷ್ಟು ಅರ್ಹಳೋ ಗೊತ್ತಿಲ್ಲ ವಿಕ್ರಮ್. ಆದರೆ ಮುಂದೆ ನನ್ನಿಂದ ಅಪ್ಪಿ ತಪ್ಪಿ ಕೂಡ ಈ ಮನೆಯವರಿಗೆ ನೋವಾದರೆ ಅದನ್ನು ಖಂಡಿತ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ವಿಕ್ರಮ್. ಯಾಕೆ ಅಂತ ಗೊತ್ತಿಲ್ಲ. ಒಂದೇ ಒಂದು ಸಲ ಅಪ್ಪನ ನೋಡಬೇಕು ಅಂತ ತುಂಬ ಅನಿಸ್ತಿದೆ. ಆದರೆ ಒಂದೇ ಒಂದು ಸಲ ನನ್ನ ಅಪ್ಪನ ಸಮಾಧಿ ಹತ್ರ ಕರ್ಕೊಂಡು ಹೋಗ್ತೀರಾ? ಅವರು ಜೀವಂತವಾಗಿ ಇದ್ದಾಗಲಂತೂ ಅವರ ಮಡಿಲಿನಲ್ಲಿ ಮಲಗುವ ಭಾಗ್ಯ ಸಿಗಲಿಲ್ಲ. ಕೊನೆಗೆ ಅವರು ಸಾಯುವಾಗಲೂ ಅವರ ಮುಖವನ್ನು ನೋಡಲಾಗಲಿಲ್ಲ. ಅಟ್ಲೀಸ್ಟ್ ಈಗ ಅವರ ಸಮಾಧಿ ಮೇಲಾದರೂ ಒಮ್ಮೆ ಮಲಗಿ ಬರ್ತೀನಿ. ಆಗಲಾದರೂ ಅಪ್ಪನಿಗೆ ಅಮ್ಮನ ಸಾವಿಗೆ ನಾನು ಕಾರಣ ಅಲ್ಲ ಅನ್ನೋದು ಅರ್ಥವಾಗಬಹುದೇನೋ ಎಂದವಳ ಮಾತುಗಳನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ವ್ಯಕ್ತಿಯಲಾಗಿದೆ. ಅವಳ ಬಳಿ ಬಂದರು. ಮನೆಯವರು ಕೂಡ ಅವರ ಹಿಂದೆ ಬಂದರು. ಅಮೃತ ಇಷ್ಟು ವರ್ಷದಿಂದ ಯಾರ ಇಡೀ ಪ್ರೀತಿಗಾಗಿ ಪರಿತಪಿಸುತ್ತಿದ್ದಳೋ ಇಂದು ಅದೇ ವ್ಯಕ್ತಿ ಅವಳ ಕಣ್ಣ ಮುಂದೆ ನಿಂತಿದ್ದರು. ತಕ್ಷಣಕ್ಕೆ ಅನಿರೀಕ್ಷಿತವಾಗಿ ಹೀಗೆ ಇದ್ದಕ್ಕಿದ್ದ ಹಾಗೆ ತನ್ನೆದುರು ನಿಂತಿರುವ ಅವರನ್ನು ನೋಡಿ ಅದನ್ನು ಸತ್ಯವೆಂದು ನಂಬಲಾಗದಿದ್ದರೂ ತನ್ನೆದುರಿರುವ ವ್ಯಕ್ತಿಯ ಕಣ್ಣೀರ ಹನಿಗಳೇ ಅವಳಿಗೆ ವಾಸ್ತವವನ್ನು ಅರ್ಥ ಮಾಡಿಸಿದ್ದವು. ಮೆಲುಧ್ವನಿಯಲ್ಲಿ ಅಪ್ಪ ಎಂದವಳ ಕಣ್ಣಿನಿಂದ ಅಶ್ರುಧಾರೆಗಳು ಜಾರುತ್ತಿದ್ದರೆ ಅವಳ ಪಕ್ಕವೇ ಬಂದು ಕುಳಿತ ಅವಳಪ್ಪ ಅಳುತ್ತಲೇ ತಮ್ಮ ಮಗಳನ್ನು ತಮ್ಮ ಮಡಿಲಿನಲ್ಲಿ ಮಲಗಿಸಿಕೊಂಡಿದ್ದರು. ಅಪ್ಪ, ಒಂದೇ ಒಂದು ಸಲ ನನ್ನ ಮಗಳೇ ಅಂತ ಕರೆಯಿರಿ ಅಪ್ಪ ಎಂದು ಇದೆ ತನ್ನ ಕೊನೆಯ ಆಸೆ ಎನ್ನುವಂತೆ ತೊದಲು ತಲೆ ನುಡಿದವಳ ಮಾತುಗಳನ್ನು ಕೇಳಿ ಎಲ್ಲರ ಕಣ್ಣಂಚು ತೇವವಾದವು. ಅವಳ ತಂದೆ ತಮ್ಮ ಮಗಳತ್ತ ಅಪ್ಯಾಯಮಾನವಾದ ನೋಟವನ್ನರಿಸಿ ಅವಳ ಹಣೆಗೆ ಅತ್ಯಾಪ್ತೆಯಿಂದ ಚುಂಬಿಸಿ ಅತ್ಯಂತ ಪ್ರೀತಿಯಿಂದ ಮೊದಲ ಬಾರಿಗೆ ಮಗಳೇ ಎಂದು ಉಸಿರಿದವರಿಗೆ ಇಷ್ಟು ವರ್ಷ ತಾವು ಮಾಡಿದ್ದ ಬಹುದೊಡ್ಡ ತಪ್ಪಿನ ಅರಿವಾಗಿತ್ತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.